ಇದು ನನ್ನ ಕನಸು. ಸ್ವಲ್ಪ ಚಿನ್ನಾಭರಣ ಬರ್ತದೆ. ಈ ಚಿನ್ನಾಭರಣ ಬಂದದ್ದನ್ನು ಬೇರೆಯವರು ಆಗ್ತಿದ್ರೆ ಲಪಟಾಯಿಸ್ಕೊಂಡು ಅವರವರೇ ಹೆಂಡತಿ ಮಕ್ಕಳಿಗೆ ಮಾಡ್ಕೊಳ್ತೀವಿ. ಮನಸ್ಸು ಒಪ್ಪುವುದಿಲ್ಲ ನಮಗೆ. ದೇವರಿಗೆ ಬಂದದ್ದು ಅದನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಹಾಗೆ ಅದನ್ನು ಈ ಬಡಬರ ಬಗ್ಗರಿಗೆ ಎಲ್ಲ ತಾಳಿ, ಸರ, ಕರಿಮಣಿ ಎಲ್ಲ ಮಾಡಿಕೊಡ್ತೇವೆ. ದೇವಸ್ಥಾನದ ಹುಂಡಿಗೆ ಬೀಳುವ ಹಣ, ಭಕ್ತರು ನೀಡುವ ಕಾಣಿಕೆಗಳು ಎಲ್ಲಿಗೆ ಹೋಗುತ್ತವೆ ಎಂಬ ಪ್ರಶ್ನೆ ಸಾಮಾನ್ಯ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ಕುಂಜೆಯ ಉಲೆಪಾಡಿಯ ಶ್ರೀ ಮಹಾಮಾಯಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿಯೊಂದು ರೂಪಾಯಿ ಬಡವರ ಬದುಕಿಗೆ ಆಶಾಕಿರಣವಾಗುತ್ತಿದೆ. ಕಳೆದ 13 ವರ್ಷಗಳಿಂದ ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತಿದೆ. 2013ರಲ್ಲಿ ಆರಂಭಗೊಂಡ ಈ ಸೇವೆಯ ಮೂಲಕ ಈಗಾಗಲೇ 300ಕ್ಕೂ ಹೆಚ್ಚು ನವ ಜೋಡಿಗಳು ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ. ಮದುವೆ ವೆಚ್ಚ ಭರಿಸಲು ಸಾಧ್ಯವಾಗದ ಕುಟುಂಬಗಳಿಗೆ ಈ ದೇವಸ್ಥಾನವೇ ದೊಡ್ಡ ಆಧಾರವಾಗಿದೆ. ಸೀರೆ ಮತ್ತೆ ತಾಳಿ ಎಲ್ಲ ಇಲ್ಲಿ ಕೊಟ್ಟದ್ದು ಆದ್ಮೇಲೆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ದಾರೆ. ಹಾಗೆ ಈಗ ಮದುವೆ ಅಂದ್ರೆ ಖರ್ಚು ವೆಚ್ಚ ಎಲ್ಲ ಖರ್ಚಂದ್ರೆ ಇವರದೇ ಖರ್ಚು ಜಾಸ್ತಿ ಅಂದ್ರೆ. ಹೌದು, ವಿಧಿವಿಧಾನಗಳನ್ನು ವೈದಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿದ್ದಾರೆ. ಅದು ಖುಷಿ ಆಯ್ತಾ? ಅದು ಸ್ವಲ್ಪ ಖುಷಿ ಆಯ್ತು. ಅಂದ್ರೆ ನಾವು ಸಹ ಹಾಗೇನೆ ಮಾಡುದು, ಆದ್ರೆ ಸ್ವಲ್ಪ ಆಚೆ ಈಚೆ ಆಗ್ತದೆ. ಆದ್ರೆ ಇಲ್ಲಿ ಫುಲ್ ಕಂಪ್ಲೀಟ್ ಹಾಗೇನೆ ಮಾಡಿದಾರಲ್ಲ ಹಾಗೆ. ದೇವಸ್ಥಾನದ ಧರ್ಮದರ್ಶಿ ಮೋಹನದಾಸ್ ಭಟ್ ಸೂರತ್ಕಲ್ ಇವರ ನೇತೃತ್ವದಲ್ಲಿ ಭಕ್ತರಿಂದ ಬರುವ ದೇಣಿಗೆ, ಬಂಗಾರ ಮತ್ತು ಕಾಣಿಕೆಗಳನ್ನು ಸಮಾಜ ಸೇವೆಗೆ ಬಳಸಲಾಗುತ್ತಿದೆ. ಇಲ್ಲಿಗೆಲ್ಲ ಸ್ವಲ್ಪ ಚಿನ್ನಾಭರಣ ಬರ್ತದೆ. ಈ ಚಿನ್ನಾಭರಣ ಬಂದದ್ದನ್ನು ಬೇರೆಯವರು ಆಗ್ತಿದ್ರೆ ಲಪಟಾಯಿಸ್ಕೊಂಡು ಅವರವರೇ ಹೆಂಡತಿ ಮಕ್ಕಳಿಗೆ ಮಾಡ್ಕೊಳ್ತೀವಿ. ನಾವಂತ ಮನಸ್ಸು ಒಪ್ಪುವುದಿಲ್ಲ ನಮಗೆ. ದೇವರಿಗೆ ಬಂದದ್ದು ಅದನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅದನ್ನು ಇಟ್ಟು ಹಾಗೆ ಅದನ್ನು ಈ ಬಡಬರ ಬಗ್ಗರಿಗೆ ಎಲ್ಲ ತಾಳಿ, ಸರ, ಕರಿಮಣಿ ಎಲ್ಲ ಮಾಡಿಕೊಡ್ತೇವೆ. ಭಂಡಾರಕ್ಕೆ ಬಂದ ದುಡ್ಡನ್ನು ಕೂಡ ಹಾಗೆ ಮಾಡ್ತಿದ್ದೇವೆ. ಸದ್ವಿನಿಯೋಗ ಆಗ್ತಿರೋದಕ್ಕೆ ತುಂಬ ನಾನು ಸಂತೋಷ ಪಡ್ತಿದ್ದೇನೆ. ಸಾಮೂಹಿಕ ವಿವಾಹ ಮಾತ್ರವಲ್ಲದೆ ಉಚಿತ ಜಂಡಿಕಾಯಾಗ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಹಲವು ಸಮಾಜಮುಖಿ ಸೇವೆಗಳ ಮೂಲಕ ಈ ಕ್ಷೇತ್ರ ಧರ್ಮ ಮತ್ತು ಮಾನವೀಯತೆಯ ನಿಜ ಅರ್ಥವನ್ನ ಸಾರುತ್ತಿದೆ. ನನ್ನ ಕನಸು ಏನಂತ ಹೇಳಿದರೆ, ಗಾಂಧೀಜಿಯವರ ಒಂದು ಪರಿಕಲ್ಪನೆಯಲ್ಲಿ ಬೆಳೆದ ಮನುಷ್ಯ ನಾನು. ನನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಲ್ಪ ಸಮಯ ಅವರು ಜೈಲುವಾಸ ಅನುಭವಿಸಿದವರು ಕೂಡ ಹೌದು. ಅಂಥ ಒಂದು ಪರಂಪರೆ ಉಂಟು ನಮಗೆ. ಆ ಪರಂಪರೆಯಲ್ಲಿ ಯಾವತ್ತೂ ನಾನು ಗಾಂಧೀಜಿಯವರಿಗೆ ಆದ್ಯವಾದ ಒಂದು ಸ್ಥಾನ ಕೊಡ್ತೇನೆ. ಅವರನ್ನು ಮುಂದಿಟ್ಟುಕೊಂಡು ಅವರ ಆದರ್ಶಗಳು, ಸತ್ಯವಚನ ಮಾತಾಡಬೇಕಂತ ಹೇಳೋದು ನನ್ನ ಧ್ಯೇಯ. ಅದು ಬಡವರ ಕಷ್ಟ ಏನು, ಅವರ ಕಣ್ಣೀರೇನು, ಅವರ ದುಃಖ ಏನು, ಅವರ ದೌರ್ಬಲ್ಯಗಳನ್ನು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇದು ಒಂದು ಪ್ರಯತ್ನ ನಂದು. ಈ ಒಂದು ಯೋಜನೆಗೆ ಇವತ್ತಿಗೆ 13 ವರ್ಷ ಆಯಿತು. 13 ವರ್ಷದಲ್ಲಿ ಮಾಡಿದ ಸಾಧನೆಯಲ್ಲಿ ತುಂಬ ಸಂತೋಷ ಉಂಟು. ಆದರೆ ದಿನಗಳ ಒಂದೇ ಲೆಕ್ಕ ಇರುವುದಿಲ್ಲ. ಯೌವನ ಕರಗ್ತದೆ, ಶಕ್ತಿ ಕುಂದುತ್ತದೆ, ದೇಹ ಶರೀರ ತನ್ನ ಬಲವನ್ನು, ಅಸ್ತಿತ್ವವನ್ನು ಕಳ್ಕೊಳ್ತದೆ. ಇದು ಒಂದು ಕಾರಣ. ಈ ವರ್ಷ ಮದುವೆ ಕಡೆಯಾಗಲಿಕ್ಕೆ ಆರೋಗ್ಯ ಸ್ವಲ್ಪ ತೊಂದರೆ ಕೊಟ್ಟಿತ್ತು ನನಗೆ. ಆದರೂ ದೇವಿ ನನ್ನ ಕೆಲಸ ಮಾಡಿಸಿದ್ದಾಳೆ. ನಾವೇನು ಮಾಡಿದೆಲ್ಲ ಅಮ್ಮ ಮಾಡಿಸುವಂಥ ಕೆಲಸ ಇದು. ಇದು ನನ್ನ ಕನಸು. ವಧುವರರಿಗೆ ಕರಿಮಣಿ ದಾಳಿ ಕೊಡ್ತೇವೆ, ಸೀರೆ ಕೊಡ್ತೇವೆ, ಅಮ್ಮ ದೇವರು ಕೊಡಿಸ್ತಾ ಇದ್ದಾರೆ. ಅದರ ಜೊತೆಗೆ ವರನ ಪೇಟದಿಂದ ಹಿಡಿದು, ವರನ ಬಟ್ಟೆಯಿಂದ ಹಿಡಿದು ಎಷ್ಟು ಜನ ಬಂದರೆ ಅಷ್ಟು ಊಟ ಉಪಚಾರ ಕೊಡ್ತಾ ಇದ್ದೇವೆ. ಇಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೂಡ ಈಗ ಸುಮಾರು ಹಲವಾರು ವರ್ಷದಿಂದ 300ಕ್ಕೂ ಹೆಚ್ಚು ಮದುವೆಯನ್ನು ಮಾಡಿದ್ದಾರೆ. ತುಂಬ ಜನರಿಗೆ ಅದರ ಉಪಯೋಗ ಆಗಿದೆ. ಅದೇ ರೀತಿ ಗಾಂಧೀಜಿಯವರು ಅದರ ಭಾವಚಿತ್ರವನ್ನು ಕೂಡ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರ ಆದರ್ಶಗಳನ್ನು ಎತ್ತಿ ಹಿಡಿದು ಮತ್ತೊಮ್ಮೆ ಅಂದರೆ ಅವರು ನಿರಂತರವಾಗಿ ಶಾಶ್ವತವಾಗಿರುವಂಥ ಒಂದು
ಗಾಂಧೀಜಿಯವರ ತತ್ವಗಳು ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲೂ ಅದು ಆಗಿದೆ. ಅನಂತರ ಚಂಡಿಕಾ ಹೋಮದ ಪ್ರಸಾದವು ಕೂಡ ಇಲ್ಲಿದೆ. ಇಂಥ ಒಂದು ಪ್ರತಿ ವರ್ಷವೂ ಮಾಡ್ತಾ ಬಂದಿರುವುದು ಇಲ್ಲಿನ ಧರ್ಮದರ್ಶಿಗಳಾದ ಮೋಹನ್ ದಾಸರ ಒಂದು ವಿಶೇಷವಾದ ಕಾರ್ಯಕ್ರಮ. ಇವತ್ತಿನ ದಿನ ಬಹು ಸುದಿನ ಅಂತ ಹೇಳ್ಬೋದು. ಸಾಮೂಹಿಕ ಮದುವೆ, ವರ್ಧಂತ್ಯೋತ್ಸವ, ಗಾಂಧೀಜಿಯವರ ಚಿತ್ರಾವರಣ, ಇದೆಲ್ಲ ಇವರದ್ದು ಮೋಹನ್ ದಾಸರವರು ಶ್ರಮದಿಂದ ಆಗಿರೋದು. ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಅವರ ಆರೋಗ್ಯ ಸರಿ ಇಲ್ಲದಿದ್ದರೂ ಏನಿದ್ರು ಕೂಡ ಬಂದು ಪುನಃ ಮಾಡ್ತಾ ಇದ್ದಾರೆ.